let me tell you something. ಒಂದನ್ನ ನಿಮಗೆ ಹೇಳ್ತೇನೆ, which is very very important. ಅದು ಬಹಳ ಪ್ರಾಮುಖ್ಯವಾದದ್ದು. Amen. Worry not about anything. ಯಾವುದನ್ನು ಕುರಿತು ಚಿಂತಿಸಬೇಡಿ. Amen. Don't give priority to anything more than God in these times. ಈ ಒಂದು ದಿನಗಳಲ್ಲಿ ದೇವರಿಗಿಂತ ಪ್ರಾಮುಖ್ಯವಾಗಿ ಯಾವುದನ್ನು ಕೂಡ ಎಣಿಸಬೇಡಿ. Amen. Whatever belongs to God, ಯಾವುದೆಲ್ಲ ದೇವರಿಗೆ ಸ್ವಂತವಾದದ್ದು, whatever is concerned to your spiritual life, ಯಾವುದೆಲ್ಲ ನಿಮ್ಮ ಆತ್ಮಿಕ ಜೀವಿತಕ್ಕೆ ಪ್ರಾಮುಖ್ಯವಾಗಿದೆಯೋ, give priority to it. ಅದಕ್ಕೆ ಮುಖ್ಯತ್ವವನ್ನ ಕೊಡಿ. When you seek his kingdom and his righteousness, all other things shall be added unto you. ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ಹಾತೊರೆಯುವಾಗ ಬೇರೆ ಎಲ್ಲವೂ ಸೇರಿಸಿ ಕೊಡಲ್ಪಡುತ್ತದೆ. But I tell you, ಆದ್ರೆ ನಾನು ನಿಮಗೆ ಹೇಳ್ತೇನೆ, amen, when you are pulled towards the things that are not the priority which God wants to keep in your life, ನಿಮ್ಮ ಜೀವಿತದಲ್ಲಿ ಯಾವುದು ಪ್ರಾಮುಖ್ಯವಾಗಿಲ್ಲವೋ ಅದರಲ್ಲಿ ನೀವು ಸೆಳೆಯಲ್ಪಡುವಾಗ, ಅದರಿಂದ ನೀವು ಎಳೆಯಲ್ಪಡುವಾಗ, you will lose many things. ನೀವು ಅನೇಕ ಕಾರ್ಯಗಳನ್ನ Let ಕಳೆದುಕೊಳ್ಳುತ್ತೀರಾ. me tell you once again, ಮತ್ತೊಂದು ಸಾರಿ ನಾನು ನಿಮಗೆ ಹೇಳ್ತೇನೆ, amen, you will lose many things if you do not focus on what God wants to say to you, what God wants to show to you. ದೇವರು ನಿಮಗೆ ಏನನ್ನು ಹೇಳಲಿಕ್ಕೆ ಬಯಸ್ತಾರೆ, ಏನನ್ನು ತೋರಿಸಲಿಕ್ಕೆ ಬಯಸ್ತಾರೆ, ಅದನ್ನು ನೀವು ಪ್ರಾಮುಖ್ಯವಾಗಿ ಎಣಿಸದೆ ಬೇರೆ ಕಾರ್ಯಗಳಲ್ಲಿ ನೀವು ಮಗ್ನರಾಗುವುದಾದ್ರೆ, ಅದನ್ನು ಹುಡುಕಿ ಹೋಗುವುದಾದ್ರೆ ನೀವು ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ತೀರಾ. Especially time. ಬಹಳ ಮುಖ್ಯವಾಗಿ ಸಮಯ. Amen. Give more time for God. ದೇವರಿಗೆ ಹೆಚ್ಚಾದ ಸಮಯ ಕೊಡಿ. Give more time for God. ದೇವರಿಗೆ ಹೆಚ್ಚಾದ ಸಮಯವನ್ನ ಕೊಡಿ. Amen. Hallelujah. Hallelujah. Never, amen, steal God's time. ಯಾವಾಗಲೂ ದೇವರ ಸಮಯವನ್ನು ಕದ್ದುಕೊಳ್ಬೇಡಿ. Amen. You may say, where am I stealing God's time? ನೀವು ಹೇಳ್ಬಹುದು, ನಾನು ಯಾವಾಗ ದೇವರ ಸಮಯವನ್ನು ಕದ್ದುಕೊಳ್ತಾ ಇದ್ದೇನೆ ಎಂಬುದಾಗಿ. Stealing God's time has become your, amen, anything, amen, usual thing to you. ದೇವರ ಸಮಯವನ್ನು ಕದ್ದುಕೊಳ್ಳುವುದು ಅದು ನಿಮಗೆ ರೂಢಿಯಾಗಿದೆ. Amen. You have forgotten that you are stealing God's time. ನೀವು ಮರೆತೇ ಹೋಗಿದ್ದೀರಾ, ನೀವು ದೇವರ ಸಮಯವನ್ನು ಕದ್ದುಕೊಳ್ತಾ ಇದ್ದೀರಾ ಅನ್ನೋದನ್ನೇ. Amen. Jesus said, ಯೇಸು ಹೇಳಿದ್ರು, give what belongs to Caesar and give to God what belongs to God. ಕೈಸರನಿಗೆ ಸಂಬಂಧಪಟ್ಟದನ್ನು ಕೈಸರನಿಗೆ ಕೊಡು, ದೇವರಿಗೆ ಸಂಬಂಧಪಟ್ಟದನ್ನು ದೇವರಿಗೆ ಕೊಡು ಅಂತ ಯೇಸು ಹೇಳಿದ್ರು. Amen. Hallelujah. Hallelujah. Just amen, think about it. ಇದನ್ನು ಆಲೋಚನೆ ಮಾಡಿ ನೋಡಿ. Whether you are giving your time, amen, as God expects you to give. ದೇವರು ಎದುರು ನೋಡುವ ರೀತಿಯಲ್ಲಿ ನಿಮ್ಮ ಸಮಯವನ್ನು ನೀವು ಕೊಡ್ತಾ ಇದ್ದೀರಾ. Amen. Hallelujah. Hallelujah. If not, ಇಲ್ಲವಾದರೆ, amen, repent. ನೀವು ಪಶ್ಚಾತ್ತಾಪ ಪಡಿ. Amen. Make a decision today. ಈ ದಿನ ಒಂದು ನಿರ್ಧಾರ ತೆಗೆದುಕೊಳ್ಳಿ. Lord, I have become busy in the worldly things. ಕರ್ತನೇ, ಅನೇಕ ಲೋಕ ಕಾರ್ಯಗಳಲ್ಲಿ ನಾನು ವ್ಯವಸ್ಥಿತನಾದೆ. Amen. Lord, I am busy with the things that I have, with my responsibilities. ನಾನು ಅನೇಕ ನನ್ನ ಜವಾಬ್ದಾರಿಗಳಲ್ಲೇ ನಾನು ತುಂಬಾ ಬ್ಯುಸಿ ಆದೆ ದೇವರೇ. But I tell you, ಆದ್ರೆ ನಾನು ನಿಮಗೆ ಹೇಳ್ತೇನೆ, amen, ask the Holy Spirit. ಪವಿತ್ರ ಆತ್ಮನಲ್ಲಿ ಕೇಳಿಕೊಳ್ಳಿ. Lord, before I lose everything, ಕರ್ತನೇ, ಎಲ್ಲವನ್ನ ಕಳೆದುಕೊಳ್ಳುವುದಕ್ಕಿಂತ ಮುಂಚೆ, amen, Lord, I want to come back to your presence. ಅಪ್ಪ, ನಿನ್ನ ಪ್ರಸನ್ನತೆಗೆ ನಾನು ಹಿಂತಿರುಗಿ ಬರ್ತೇನಪ್ಪ. I want to give you a strong secret. ನಾನು ನಿಮಗೆ ಒಂದು ಬಲವಾದ ರಹಸ್ಯವನ್ನು ಹೇಳಲಿಕ್ಕೆ ಬಯಸ್ತೇನೆ. If some things are making you busier than the presence of God, ದೇವ ಪ್ರಸನ್ನತೆಗಿಂತ ಯಾವುದಾದ್ರೂ ನಿಮ್ಮನ್ನು ಹೆಚ್ಚಾಗಿ ವ್ಯವಸ್ಥಿತವಾಗಿ ಬ್ಯುಸಿಯಾಗಿ ಇಡ್ತಾ ಇರುವುದಾದ್ರೆ, amen, whether it is your work, whether it is your family, whether it is your ambitions, whether it is your, amen, responsibilities, whatever it is, ಅದು ನಿಮ್ಮ ಮನೆ, ನಿಮ್ಮ ಕುಟುಂಬವಾಗಿರ್ಬಹುದು, ನಿಮ್ಮ ಜವಾಬ್ದಾರಿ ಆಗಿರ್ಬಹುದು, ನಿಮ್ಮ ಕೆಲಸವಾಗಿರ್ಬಹುದು, ನಿಮ್ಮ ಗುರಿ ಆಗಿರ್ಬಹುದು, ಅದು ಏನೇ ಆಗಿದ್ರು ಕೂಡ, whether it may be your earnings, ಅದು ನಿಮ್ಮ ಒಂದು ಸಂಪಾದನೆ ಆಗಿರಬಹುದು. if you are losing time with God and giving more time to that, ನೀವು ದೇವರ ಸಮಯ, ದೇವರಿಗೆ ಪ್ರಾಮುಖ್ಯವಾದ ಸಮಯವನ್ನು ಕೊಡದೆ ಅವುಗಳಿಗಾಗಿ ಹೆಚ್ಚಾದ ಸಮಯ ಕೊಡ್ತಾ ಇರುವುದಾದ್ರೆ, don't think that you are going to earn more. ನೀವು ನೆನೆಸಬೇಡಿ ನೀವು ಹೆಚ್ಚಾಗಿ ಸಂಪಾದನೆ ಮಾಡ್ಲಿಕ್ಕೆ Don't ಇದ್ದೀರಾ ಅಂತ. believe that you are going to be blessed more. ನೀವು ಅದರಿಂದ ಇನ್ನೂ ಹೆಚ್ಚಾಗಿ ನೀವು ಏನೋ ಆಶೀರ್ವಾದವನ್ನು ಹೊಂದ್ಕೊಳ್ತೀರಾ ಅಂತ ನೆನೆಸಬೇಡಿ. For some time being, ಸ್ವಲ್ಪ ಸಮಯಗಳಿಗೆ, amen, it may seem like that. ಅದು ಆ ರೀತಿಯಾಗಿ ಕಾಣಿಸಬಹುದು. You may get more money than what you were receiving before. ಮೊದಲು ಇದ್ದಿದ್ದಕ್ಕಿಂತ ಹೆಚ್ಚಾದ ಸಂಪಾದನೆ ನೀವು ಮಾಡ್ತಾ ಇರಬಹುದು. But let me tell you, ಆದ್ರೆ ನಾನು ನಿಮಗೆ ಹೇಳ್ತೇನೆ, this is the sign of, amen, losing everything. ಎಲ್ಲವನ್ನು ಕಳೆದುಕೊಳ್ಳೋದಕ್ಕೆ ಅದೊಂದು ಗುರುತಾಗಿರ್ತದೆ. Amen. God is warning you. ದೇವರು ನಿಮ್ಮನ್ನು ಎಚ್ಚರಿಸ್ತಾ When ಇದ್ದಾರೆ. you don't have time for God, ದೇವರಿಗೆ ನಿಮಗೆ ಸಮಯ ಇಲ್ಲದೆ ಹೋದ್ರೆ, when you are not giving what belongs to God, ದೇವರಿಗೆ ಸಂಬಂಧಪಟ್ಟದನ್ನು ದೇವರಿಗೆ ನೀವು ಕೊಡದೆ ಹೋದ್ರೆ, whether it is your time or tithe, ಅದು ನಿಮ್ಮ ಸಮಯವಾಗಿರಬಹುದು, ದಶಮ ಭಾಗವಾಗಿರಬಹುದು, you are going to lose your work. ನೀವು ನಿಮ್ಮ ಕೆಲಸವನ್ನ ಕಳ್ಕೊಳ್ತೀರಾ. You are going to lose your joy. ನೀವು
ನಿಮ್ಮ ಸಂತೋಷವನ್ನ ಕಳ್ಕೊಳ್ತೀರಾ. You are going to lose in double whatever you have, amen, earned. ನೀವು ಏನೆಲ್ಲ ಸಂಪಾದಿಸಿದ್ರೋ ಎರಡರಷ್ಟು ಕಳೆದುಕೊಳ್ಬಿಡ್ತೀರಾ. Amen. Today I will tell you, my dear church. ಈ ದಿನ ಸಭೆಯ ನನ್ನ ಪ್ರಿಯ ಸಭೆಯ ನಾನು ನಿಮಗೆ ಹೇಳ್ತೇನೆ. Amen. Jesus is not a part of your life. He is your life. ಯೇಸು ನಿಮ್ಮ ಜೀವಿತದ ಭಾಗವಲ್ಲ, ಆತನೇ ನಿಮ್ಮ ಜೀವವಾಗಿದ್ದಾನೆ. To him belongs all glory and honor. ಆತನಿಗೆ ಎಲ್ಲ ಘನತೆ ಮಹಿಮೆ ಸಲ್ಲಿಸತಕ್ಕದ್ದು. Your life, even if you surrender it 100%, if you stay in his presence for 24 hours, he is worthy for it. ನಾವು 100ಕ್ಕೆ 100 ನಮ್ಮನ್ನು ದೇವರಿಗೆ ಸಮರ್ಪಿಸಿದಾಗಲೂ 24 ತಾಸು ದಿನದ 24 ತಾಸು ಆತನ ಸಮ್ಮುಖದಲ್ಲಿ ಬಿದ್ದಿದ್ದರೂ ಕೂಡ ಅದಕ್ಕೆ ಆತನು ಯೋಗ್ಯನೇ. ಆತನು ಯೋಗ್ಯನೇ. ಆತನು ಯೋಗ್ಯನೇ.